ಒಬ್ಬರೇ ಕೈ ಆಡ್ಸಕ್ಕಾಗಲ್ಲ. ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ವೋಟ್ ಮಾಡಿ ಡೊನೇಟ್ ಮಾಡಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ನಾಗರಾಜ್ ಕಲ್ಕುಟ್ಗಾರ್ ಅವರಿಗೆ ಕ್ರಮ ಸಂಖ್ಯೆ 6 ಸಿಟಿ ಗುರುತು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಬಾಗಲಕೋಟೆಯ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಉಪಚುನಾವಣೆ ನಡೀತಾ ಇದೆ. ಆ 2 ಕ್ಷೇತ್ರಗಳಲ್ಲಿದ್ದಂತಹ ಹಿರಿಯ ರಾಜಕಾರಣಿಗಳು ತೀರಿ ಹೋದ ಕಾರಣಕ್ಕಾಗಿ ಈಗ ಉಪಚುನಾವಣೆ ಬಂದಿದೆ. ಕಾಕತಾಳೀಯವಾಗಿ 2 ಕ್ಷೇತ್ರಗಳಲ್ಲಿದ್ದಂತಹ ಎಂಎಲ್ಎಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಅಲ್ವೇನ್ರಪ್ಪ. ಇಲ್ಲಿ ಮೇಟಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪ. 2 ಕ್ಷೇತ್ರಗಳಲ್ಲಿ ಇವತ್ತು ಉಪಚುನಾವಣೆ ನಡೆಯುತ್ತಿರೋದಕ್ಕೆ ಕಾರಣ ಆ ಹಿರಿಯ ರಾಜಕಾರಣಿಗಳು ತೀರು ಹೋದ ಕಾರಣಕ್ಕಾಗಿ ತೆರವಾಗಿದ್ದು. ಈ ಸಲಕ್ಕೇನು ಆಪರೇಷನ್ ಮಲ ಆಗಿಲ್ಲ. ಮಲ ಆಗಿದೆಯಾ? ಇಲ್ಲ ಇಲ್ಲ. ಆಪರೇಷನ್ ಮಲದ ಕಾರಣಕ್ಕೋ ಅಥವಾ ಆಪರೇಷನ್ ಕೈ ಕಾರಣಕ್ಕೋ ಚುನಾವಣೆ ನಡೀತಾ ಇಲ್ಲ. ವಯೋಸಹಜವಾಗಿ ತೀರಿದ್ದಾರೆ, ಹಾಗಾಗಿ ಉಪಚುನಾವಣೆ ಬಂದಿದೆ. ಹೀಗಿರುವಾಗ ಕಾಂಗ್ರೆಸ್ನಿಂದ ಇಲ್ಲಿ ಮತ್ತು ಅಲ್ಲಿ ಯಾರು ಟಿಕೆಟ್ ಕೊಟ್ಟಿದ್ದಾರೆ? ಇಲ್ಲಿ ಮಗನಿಗೆ, ಅಲ್ಲಿ ಮೊಮ್ಮಗನಿಗೆ. ಇಡೀ ರಾಜ್ಯ ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯ ಆಡಳಿತ ನಡೀತಾ ಇಲ್ಲ. ಇಲ್ಲಿ ಕೆಲವು ಕುಟುಂಬಗಳ ಕೈಯಲ್ಲಿ ಇವತ್ತು ಕರ್ನಾಟಕದ ರಾಜಕಾರಣ ಇದೆ. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನುವಂತಹದ್ದು ಸುಳ್ಳು. ಅದನ್ನ ಸೀಮಿತ ಜನರು ಆಡಳಿತ ನಡೆಸುವಂತಹ ಆಡಳಿತ ಅಂತಾರೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಆಲಿಗಾರ್ಕಿ ಅಂತಾರೆ. ಡೆಮಾಕ್ರಸಿ ಅನ್ನೋದಿಲ್ಲ. ಇವತ್ತು ಅದಕ್ಕೆ ಜ್ವಲಂತ ಉದಾಹರಣೆಯಾಗಿ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟಿದೆ ಅನ್ನುವಂತಹದ್ದು. ಮತ್ತೆ ಹೋಗ್ಲಿ, ಬಿಜೆಪಿನಾದ್ರೂ ಸರಿ ಇದೆಯಾ? ಸರಿ ಇದೆಯನ್ರಣ? ಕರ್ನಾಟಕದಲ್ಲಂತೂ ಬಿಜೆಪಿಗೆ ಏನು ಅವ್ರೇನೋ ಹೇಳಿದ್ರಲ್ಲ, ಇದಪ್ಪ ನರೇಂದ್ರ ಮೋದಿ ಅವ್ರು ಏನೋ ಹೇಳ್ತಾರೆ, ನಾ ಕಾವಂಗ ಕಾನೇದುಂಗ ಅಲ್ಲ, ವಂಶ ಏನದು ಅಲ್ಲ, ಪರಿವಾರ ರಾಜಕಾರಣದ ವಿರುದ್ಧ ಅಂತ ಅಲ್ಲೆಲ್ಲ ಪುಂಗಿ ಊದ್ತಾರೆ. ಆ ಪುಂಗಿನ ಕರ್ನಾಟಕದಲ್ಲಿ ಯಾವತ್ತಾರು ಊದಿದಾರಾ? ಒಂದ್ ಕಡೆ ಯಡಿಯೂರಪ್ಪನ್ನ, ಒಂದ್ ಕಡೆ ವಿಜಯೇಂದ್ರನ್ನ, ಒಂದ್ ಕಡೆ ಜಗದೀಶ್ ಶೆಟ್ಟರ್ನ, ಇನ್ನೊಂದ್ ಕಡೆ ಅವ್ರ ತಮ್ಮನ್ನ, ಇನ್ನೊಂದ್ ಕಡೆ ಯಾರು ಒಂದ್ ಕಡೆ ಜನಾರ್ದನ್ ರೆಡ್ಡಿನ, ಇನ್ನೊಂದ್ ಕಡೆ ಕರುಣಾಕರ್ ರೆಡ್ಡಿನ, ಸೋಮಶೇಖರ್ ರೆಡ್ಡಿನ, ಈ ಕಡೆ ಕತ್ತಿ, ಹುಕ್ಕೇರಿ, ಎಷ್ಟೆಷ್ಟೋ ಜನ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಒಂದು 200 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜಕೀಯ ಅಧಿಕಾರವನ್ನ ಕೈಲಿಡ್ಕೊಂಡಿವೆ. ಯಾಕೆ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ ಅವರಿಗೆ ಟಿಕೆಟ್ ಕೊಡ್ತಾ ಇದೆ? ಅವರಿಗೆ ಟಿಕೆಟ್ ಕೊಡ್ತಾ ಇರೋದಕ್ಕೆ ಕಾರಣ ಇವತ್ತು ಎಲೆಕ್ಷನ್ ನಲ್ಲಿ ಲಿಕ್ಕರು, ಕುಕ್ಕರು, ನಿಕ್ಕರು ಅಂಚಿದೆ. ಎಲೆಕ್ಷನ್ ಗೆಲ್ಲೋದಿಕ್ಕಾಗೋದಿಲ್ಲ, ವೋಟ್ ಸಿಗೋದಿಲ್ಲ ಅಂತ ಅಲ್ವೇನಣ್ಣ? ಅಲ್ಲ, ಅವ್ರು ಹಸಿತಾನೆ ದುಡ್ಡಿದ್ರೆ ಮಾತ್ರ ಚುನಾವಣೆಯಲ್ಲಿ ಗೆಲ್ಲೋದಿಕ್ಕಾಗುತ್ತೆ. ದುಡ್ಡು ಯಾರ ಹತ್ರ ಇದೆ ಇವತ್ತು? ರಾಜಕಾರಣಿಗಳ ಹತ್ರ ಇದೆ. ಎಂತ ದುಡ್ಡು? ನನ್ನ ಹತ್ರ 1 ಕೋಟಿ ಇರಬಹುದು. 1 ಕೋಟಿನ ತಂದು ನಾನು ಯಾರಿಗಾರು ಕೊಡೋದಿಕ್ಕಾಗುತ್ತಾ? ಅಕೌಂಟ್ ಅಲ್ಲಿರೋ ದುಡ್ಡನ್ನ ತಂದು ಹಂಚೋದಿಕ್ಕಾಗುತ್ತೇನ್ರಪ್ಪ? ಎಲ್ಲಿರೋ ದುಡ್ಡು ತಂದು ಹಂಚ್ತಾರೆ? ಮನೆಯಲ್ಲಿ ಮೂಟೆನಲ್ಲಿ ಕಟ್ಟಿಟ್ಟಿರುವಂತ ದುಡ್ಡನ್ನ ಮಾತ್ರ. ಬ್ಲಾಕ್ ಮನಿ ಅಕೌಂಟ್ ಅಲ್ಲಿ ಇಲ್ಲದ, ಬರೀ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡುವಂತಹ, ಲಂಚ ಕಮಿಷನ್ ಹೊಡೆದಿರುವಂತಹ, ಯಾರಿಗೂ ಬಹಿರಂಗವಾಗಿ ಸಾರ್ವಜನಿಕವಾಗಿ ಪೊಲೀಸರಿಗೆ ಆಗಲಿ, ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಆಗಲಿ, ಸರ್ಕಾರಕ್ಕೆ ಆಗಲಿ, ಬ್ಯಾಂಕ್ ಅವರಿಗೆ ಆಗಲಿ ಹೇಳೋದಿಕ್ಕೆ ಆಗಲಾರದಂತ ದುಡ್ಡನ್ನ ಮಾತ್ರ ಹಂಚೋದಿಕ್ಕಾಗುತ್ತೆ. 1000 ಕೋಟಿ ಇರೋರು 1,000 ಕೋಟಿಗಿಂತ ಹೆಚ್ಚು ಆಸ್ತಿ ಇರುವಂತವರು, ದುಡ್ಡಿರುವಂತವರು ಬೆಂಗಳೂರಲ್ಲಿ ಒಂದು 10,000 ಜನ ಇದ್ದಾರೆ. ಅವರೆಲ್ಲ ಎಲೆಕ್ಷನ್ ಬರ್ತಾ ಇದಾರೇನಪ್ಪ? ಎಲೆಕ್ಷನ್ ಬರ್ತಾ ಇದಾರ? ಬರ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ವೈಟ್ ಮನಿನ ಬ್ಲಾಕ್ ಮನಿ ಮಾಡಿ ಹಂಚೋದಿಕ್ ಹೋದ್ರೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಯಾವ ಖದೀಮರನ್ನ ಹಾಕಲ್ಲ ಜೈಲ್ಗೆ, ಬರೀ ಬ್ಲಾಕ್
ಬ್ಲಾಕ್ ಮನಿ ಇಟ್ಕೊಂಡಿರುವಂತವ್ರಿಗೆ. ಹಾಗಾಗಿನೇ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ ಪರಮಭ್ರಷ್ಟ ಕುಟುಂಬಗಳು, ಜನದ್ರೋಹಿ ಕುಟುಂಬಗಳು, ಪ್ರಜಾಪ್ರಭುತ್ವ ವಿರೋಧಿ ಕುಟುಂಬಗಳು, ಕಳ್ಳತನ ಮಾಡಿ ಶ್ರೀಮಂತಿಗೆ ಸಂಪಾದಿಸಿರುವಂತ ಖದೀಮ ಕುಟುಂಬಗಳಿಗೆ ಮಾತ್ರ ಇವತ್ತು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅವರು ಟಿಕೆಟ್ ಕೊಡ್ತಾರೆ. ಅವರು ಮಾತ್ರ ಅವ್ರ ಮನೆಯಲ್ಲಿ ಮೂಟೆ ಕಟ್ಟಿ ಇಟ್ಟಿರುವಂತಹ ದುಡ್ಡನ್ನ ತಂದು ಎಲೆಕ್ಷನ್ ಟೈಮಲ್ಲಿ, ಬಹುಶಃ ಈಗಾಗಲೇ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಬೋದು, ಬಿಜೆಪಿ ಕ್ಯಾಂಡಿಡೇಟ್ ಇರ್ಬೋದು, ದಾವಣಗೆರೆಯಲ್ಲೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಬೋದು, ಬಿಜೆಪಿ ಕ್ಯಾಂಡಿಡೇಟ್ ಇರ್ಬೋದು, ಅವರೆಲ್ಲ ಇವಾಗ ಮೇನ್ ಡೀಲರ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾಳೆಯಿಂದ ರಿಟೇಲು, ಏನ್ ರಿಟೇಲು? ಸಾಫ್ಟ್ ಡೆಲಿವರಿನೂ ಅಲ್ಲ, ಹೋಮ್ ಡೆಲಿವರಿ ಕಣ್ರಯ್ಯ. ಏನ್ ಡೆಲಿವರಿ? ಹೋಮ್ ಡೆಲಿವರಿ ನಾಳೆಯಿಂದ. ಇವಾಗ ಆಲ್ರೆಡಿ ಡೀಲರ್ಗಳಿಗೆ ಯಾವ ಬೆಳಗ್ಗೆ ಗುರು ಹಾಕೊಂಡು ಕುತ್ತಿಗೆಗೆ ನಾಯಿ ಚೈನ್ ಹಾಕೊಂಡು ಸಾಹೇಬ್ರೆ 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 ಅಂತ ಈ ಭ್ರಷ್ಟ ರಾಜಕಾರಣಿಗಳ ಹತ್ರ ಓಡಾಡ್ತಾರಲ್ವಾ, ಅವರವರಿಗೆ ಅವರವರ ಯೋಗ್ಯತಾನುಸಾರ ಇಂಥ ಏರಿಯಾದಲ್ಲಿ ಹಂಚಬೇಕು ಅಂತೇಳಿ 50 ಲಕ್ಷ, 1 ಕೋಟಿ, 2 ಕೋಟಿಗಾಗಲೇ ಡೆಲಿವರಿ ಆಗ್ಬಿಟ್ಟಿದೆ ಅವರಿಗೆ. ಡೀಲರ್ಗಳವರು ಏನ್ ಡೀಲರ್ಗಳು? ವೋಟ್ ಡೀಲರ್ಗಳು. ಆ ವೋಟ್ ಡೀಲರ್ಗಳು ಇವಾಗ ಏನ್ ಮಾಡ್ತಾರೆ? ಹೋಮ್ ಡೆಲಿವರಿ ಮಾಡ್ತಾರೆ. ಅದು ಲಿಕ್ಕರ್ ಇರಬಹುದು, ಕುಕ್ಕರ್ ಇರಬಹುದು, ಕ್ಯಾಶ್ ಇರಬಹುದು. ಅದು ನಾಳೆಗೆ ನಡೆಯುತ್ತೆ. ಇವತ್ತು ನಾಳೆ ನಮ್ಮ ಏನು ಚುನಾವಣಾ ಅಧಿಕಾರಿಗಳು, ಇವರು ಅಲ್ಲಿ ಪೊಲೀಸರು, ಅಲ್ಲಿ ಇಲ್ಲಿ ಬಂದೋಬಸ್ತು, ನಾಳೆಯಿಂದ ಇದೇ ಪೊಲೀಸ್ ಗಾಡಿಗಳಲ್ಲೇ ಹಣ ಹಂಚಿಕೆ ಆದ್ರೂ ಯಾರು ಮಾತಾಡೋ ಹಾಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಚುನಾವಣಾ ಪ್ರಚಾರಕ್ಕೆ ಒಂದು ರಾಜಕೀಯ ಪಕ್ಷದ ಪರವಾಗಿ ಹೋಗೋದಕ್ಕೆ ಅವಕಾಶ ಇದೆಯೇನ್ರಪ್ಪ? ಇದೆಯೇನ್ರಣ? ಒಬ್ಬ ಮೇಷ್ಟ್ರಿದ್ದಾನೆ, ಚಂದ್ರಶೇಖರ್ ಅಂತ, ಪರಮ ಭ್ರಷ್ಟ ಮೇಷ್ಟ್ರು, ಇಲ್ಲಿ ಆಲ್ಮಟ್ಟಿ ಅವನು. ಯಾವೂರವನು? ಆಲ್ಮಟ್ಟಿ ಅವನು. ಅವನು ಕರ್ನಾಟಕದ ಸರ್ಕಾರಿ ಶಾಲೆಗಳ ಅಧ್ಯಾಪಕರ ಸಂಘದ ಅಧ್ಯಕ್ಷ, ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ. ಅವನು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾನೆ. ಎಲ್ಲಿಗೆ? ಬಾಗಲಕೋಟೆಗೆ. ಈ ಸರ್ಕಾರದ ಅಧಿಕಾರಿಗಳಾಗಲಿ, ಚುನಾವಣಾ ಆಯೋಗ ಏನಾದ್ರು ಮಾಡ್ತಾ ಇದೆಯಾ ನೋಡಿ? ಈ ಗಾಡಿಲು KA29G0568 ಇಟ್ಕೊಳ್ಳೋಣ. ಆ ಗಾಡಿಯಲ್ಲಿ ನಾಳೆ ಬೇಕಾದ್ರೆ ಹಣ ಸರಬರಾಜು ಆಗಬಹುದು. ಯಾರು ಹೇಳೋರು ಕೇಳೋರು ಇರೋದಿಲ್ಲ. ನಡೀತಾ ಇದೆ ಕರ್ನಾಟಕದಲ್ಲಿ. ಆಂಬುಲೆನ್ಸ್ಗಳಲ್ಲಿ, ಪೊಲೀಸ್ ಜೀಪ್ಗಳಲ್ಲಿ, ಗವರ್ಮೆಂಟ್ ವಾಹನಗಳಲ್ಲಿ ಆಡಳಿತಾರೂಢ ಪಕ್ಷ ಇವತ್ತು ಯಾವುದದು? ಕಾಂಗ್ರೆಸ್. ಕಾಂಗ್ರೆಸ್ಸಿನ ದುಡ್ಡು ಇಂಥ ಸರ್ಕಾರಿ ಗಾಡಿಗಳಲ್ಲಿ ಹರಿದಾಡುತ್ತೆ. ಇನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಪಕ್ಷದವ್ರ ದುಡ್ಡು ಹೋಗ್ತಿತ್ತು, ಅನ್ರಿಜಿಸ್ಟರ್ಡ್ ವೆಹಿಕಲ್ಸ್. ಈ ರೀತಿಯಲ್ಲಿ ಇವತ್ತು ಚುನಾವಣಾ ಪ್ರಚಾರ ನಡೀತಾ ಇದೆ. ಬಾಗಲಕೋಟೆ ಜನ ಸಾಕಷ್ಟು ಪ್ರಜ್ಞಾವಂತರು. ಯಾಕೆಂದ್ರೆ ಅವರಿಗೆ ಒಂದಷ್ಟು ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ ಆಗಿದೆ? ಇಲ್ಲೇ ಪಕ್ಕದಲ್ಲೇ, ಇದರಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಹೋದ್ರೆ ಯಾವ ನದಿ ಹರಿಯುತ್ತಂಡ? ಘಟಪ್ರಭಾ. ಇಲ್ಲಿಂದ ಒಂದು 15-20 ಕಿಲೋಮೀಟರ್ ಹೋಗಿ ಕೃಷ್ಣಾ ನದಿಗೆ ಸೇರೋದು. ಆದ್ರೆ ಇವತ್ತು ಕೃಷ್ಣಾ ನದಿ ನೀರು ಸೇರಿ ಇಲ್ಲಿ ಬಂದ್ಬಿಟ್ಟಿದೆ. ಯಾಕೆ? ಆಲ್ಮಟ್ಟಿಯಲ್ಲಿ ಡ್ಯಾಮ್ ಆಗಿರೋದ್ರಿಂದ. ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಡ್ಯಾಮ್ ಆಗಿರೋದಕ್ಕೆ ಇವತ್ತು ಬಾಗಲಕೋಟೆ ಹಿನ್ನೀರು ಹೊತ್ಕೊಂಡಿದೆ. 519 ಮೀಟರ್ಗೆ ನಿಲ್ಲಿಸಿದ್ದಾರೆ ಅದನ್ನ. ಯಾವ್ದನ್ನ? ಡ್ಯಾಮ್ನ. 524 ಮೀಟರ್ ಹೋದ್ರೆ ಇದಿರುತ್ತಾ ಸಾಹೇಬ್ರೆ? ಇರುತ್ತಾ? ಇಲ್ಲಿರೋದಿಲ್ಲ. ಹಾಗಾಗಿ ಇಲ್ಲಿರೋರ್ನೆಲ್ಲ ಅಲ್ಲಿ ಕೆಳಗಡೆ ಘಟಪ್ರಭಾ ನದಿಯ ಏನು ದಂಡೆಯಲ್ಲಿದ್ದವ್ರನ್ನೆಲ್ಲ ಸ್ಥಳಾಂತರ ಮಾಡಿ ಸೈಟ್ ಕೊಟ್ಟು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಆಲ್ರೆಡಿ ನವನಗರ ನಿರ್ಮಾಣ ಆಗೋಗಿದೆ. ಹಾಗಾಗಿ ಒಂದಷ್ಟು ಜನ ಒಕ್ಕಲೆಬ್ಸಿದ್ದಾರೆ, ಪರಿಹಾರಗಳು ತಗೊಂಡು ಒಂದಷ್ಟು ಜನ ಹೋಗಿದ್ದಾರೆ. ಇನ್ನೊಂದಷ್ಟು ಜನ 524 ಮೀಟರ್ ಆಗೋ ತನಕ ನಮ್ಗೇನು ಆಗೋದಿಲ್ಲ ಅಂತ ಇಲ್ಲೇ ಇದ್ದಾರೆ. ಅವ್ರು ಇನ್ನೂ ಪರಿಹಾರ ತಗೊಂಡಿಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ. ಈ ಮಧ್ಯದಲ್ಲಿ ಇಲ್ಲಿ ಇದ್ದಂತಹ MLAಗಳು, ಕಡು ಭ್ರಷ್ಟರು, ಅಧಿಕಾರಿಗಳು, ರಾಜಕಾರಣಿಗಳು 6 ಕಾಸಿಗೆ 3 ಕಾಸಿಗೆ ರೈತರ ಜಮೀನನ್ನ ತಗೊಂಡು ಇವತ್ತು ಅದನ್ನ ಕೋಟಿ ಲೆಕ್ಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರಿಹಾರ ತಗೊಳ್ತಾ ಇದ್ದಾರೆ. ಯಾವ ತರ? ಎಷ್ಟು ಲೆಕ್ಕದಲ್ಲಿ? ಕೋಟಿಗಳ ಲೆಕ್ಕದಲ್ಲಿ ತಗೊಂಡಿದ್ದು ಲಕ್ಷಗಳಲ್ಲಿ. ಇವತ್ತು ಸರ್ಕಾರದ ಪರಿಹಾರ ಬರೋದು ಕೋಟಿಗಳಲ್ಲಿ. ಯಾರಪ್ಪನ ದುಡ್ಡು? ನೀವು ಒಂದು ಪೇಸ್ಟ್ ತಗೊಂಡ್ರೆ, ಒಂದು ಬ್ರಷ್ ತಗೊಂಡ್ರೆ, ಒಂದು ಫೋನ್ ಕರೆನ್ಸಿ ಹಾಕೊಂಡ್ರೆ ಸರ್ಕಾರ ಟ್ಯಾಕ್ಸ್ ಕಟ್ತೀವಲ್ವಾ? ಆ ಟ್ಯಾಕ್ಸ್ ದುಡ್ಡನ್ನ ಇವತ್ತು ಈ ಕಳ್ಳ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ. ಮೂಲ ನಿವಾಸಿಗಳು ಯಾರಿದ್ರು, ಇಲ್ಲಿ ರೈತರು ಯಾರಿದ್ರು, ಅವ್ರಿಗೆ ಕೊನೆಗೆ ಸಿಕ್ಕಿದ್ದೇನು? ಏನ್ರಣ? ಚೆಂಬು, ಚೀಪು ಅಷ್ಟೇ ಸಿಗೋದು ಅವರಿಗೆ. ಹಾಗಾಗಿ ಇಲ್ಲೊಂದಷ್ಟು ಜನ ನೊಂದಿದ್ದಾರೆ, ಬೆಂದಿದ್ದಾರೆ. ಈಗಾಗಲೇ 2 ಲಕ್ಷ ಕೋಟಿನದು ಪರಿಹಾರ, 2 ಲಕ್ಷ ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಂತೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಇವಾಗ ಸರ್ಕಾರ ಅಕ್ವೈರ್ ಮಾಡ್ಕೊಳ್ತಿರುವಂತಹ ಜಮೀನಿಗೆ. ಇಡೀ ಭೂಮಿಯ ಇತಿಹಾಸದಲ್ಲೇ ಬಹುಶಃ ಯಾವುದೇ ದೇಶದ ಇತಿಹಾಸದಲ್ಲೂ ಇಷ್ಟು ಪರಿಹಾರ ಕೊಟ್ಟಿರೋ ಉದಾಹರಣೆ ಇದ್ದಂಗಿಲ್ಲ. ಸರ್ಕಾರ ಮೊದಲೇ ಬಹುತೇಕವಾಗಿ ಅವರಿಗೆ ತಿನ್ನೋದಿಕ್ಕೆ ಸಿಗ್ತಾ ಇಲ್ಲ ಇವಾಗ ದುಡ್ಡು, ಈಗ ಈ ಗ್ಯಾರಂಟಿಗಳ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಅದರಲ್ಲಿ ಪರಿಹಾರ ಕೊಡೋದಕ್ಕೆ ಎಲ್ಲ ದುಡ್ಡಿದೆ. ಹಾಗಾಗಿ ಈ ಕಡೆ ಜಮೀನು ಒತ್ತುವರಿ ಮಾಡಬೇಕು, ಜಮೀನು ಭೂ ಸ್ವಾಧೀನ ಮಾಡಬೇಕು, ಅವ್ರಿಗೆ ಪರಿಹಾರನೂ ಕೊಡಬಾರದು. ಇವ್ರು ಮಾತ್ರ ಟನಲ್ ಅಲ್ಲಿ ಕಮಿಷನ್ ತಿನ್ಬೇಕು.
ಹಾಗಾಗಿನೇ ಕೋಡ್ಗೆ ಹಾಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಆಗ್ಲೇ ಯಾರೊಬ್ರು ಬಂದಿದ್ರು, ಶಿವಾನಂದ ಕಟ್ಟಿಮನಿ ಅಂತ ಒಬ್ಬ ವಕೀಲರು. ಅವ್ರು ಹೇಳ್ತಾ ಇದ್ರು, ಈಗ ಏನು 519 ಇದ್ದಾರೆ, 524 ಹೋಯ್ತಾ ಅಂದ್ರೆ ಇನ್ನೊಂದ್ 2-3 ಕಿಲೋಮೀಟರ್ ಒಳಗಡೆ ಬರುತ್ತೆ. ಆವಾಗ ಏನು ಇವಾಗೆಲ್ಲ ಏನು ಪುನರ್ವಸತಿ ಇದರಲ್ಲಿ ಪ್ಲಾನ್ ಮಾಡಿ ಸೈಟ್ಗಳು ಕೊಡ್ತಾ ಇದ್ದಾರೆ, ಅಲ್ಲಿಗೆಲ್ಲ ನೀರು ಹೋಗುತ್ತೆ. ಆವಾಗ ಮತ್ತೆ ಅವ್ರನ್ನ ಇನ್ನೊಂದು ಕಡೆ ಸ್ಥಳಾಂತರ ಮಾಡಬೇಕಾಗುತ್ತೆ. ಹಾಗಾಗಿ ಅದ್ರ ಜೊತೆಗೆ 3 ಕಿಲೋಮೀಟರ್ ನೀರುವ ಜಾಗದಿಂದ 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ವಸತಿ ವಾಸಯೋಗ್ಯ ಅಲ್ಲ. ಯಾಕೆಂದ್ರೆ ಅವರಿಗೆ ಮಲೇರಿಯಾ ಕಾಯಿಲೆಗಳು ಬರುವ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನ ಕೃಷಿ ಭೂಮಿಯಾಗೆ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ನಿರ್ದೇಶನಗಳು, ನಿಯಮಗಳು ಜಾರಿ ಆಯ್ತು ಅಂದ್ರೆ ಈಗೇನು ಪುನರ್ವಸತಿ ಆಗಿ ಸೈಟ್ಗಳು ಕೊಟ್ಟಿದ್ದಾರೆ, ಲೇಔಟ್ ಮಾಡಿದ್ದಾರೆ, ಅಲ್ಲಿಂದ ಇರೋರ್ಗು ಅವ್ರಿಗೆ ಪರಿಹಾರ ಕೊಟ್ಟು ಎತ್ತಂಗಡಿ ಮಾಡಿಸಬೇಕಾಗುತ್ತೆ. ನಮ್ಮ ಕಡು ಭ್ರಷ್ಟ ಜನದ್ರೋಹಿ ರಾಜಕಾರಣಿಗಳು ಮಾಡ್ತಾ ಇರುವಂತಹ ಆಟ, ಮಾಡ್ತಾ ಇರುವಂತಹ ಕುತಂತ್ರ ಇದು. ಇವಾಗಲೂ ಪರಿಹಾರ, ಮತ್ತೆ ಅವ್ರನ್ನ ಎಬ್ಸೋದಿಕ್ ಪರಿಹಾರ, ಮತ್ತೆ ಅಲ್ಲಿ ಏನು ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರಲ್ಲಿ ದುಡ್ಡು. ಪ್ರತಿ ಹೆಜ್ಜೆಯಲ್ಲೂ ಯಾರನ್ನ ಸುಲಿಗೆ ಮಾಡ್ತಾ ಇದ್ದಾರೆ? ಜನರನ್ನ. ಕೇವಲ ಬಾಗಲಕೋಟೆ ಜನರನ್ನಲ್ಲ, ಇಡೀ ರಾಜ್ಯದ ಜನರನ್ನ, ಇಡೀ ರಾಜ್ಯದ ಜನರ ತೆರಿಗೆ ಹಣವನ್ನ ನಮ್ಮ ಜೆಸಿಬಿ ಏನಪ್ಪ, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯ ಕಡು ಭ್ರಷ್ಟ, ಪರಮ ನೀಚ, ಪರಮ ಭ್ರಷ್ಟ ಜನದ್ರೋಹಿ ರಾಜಕಾರಣಿಗಳು ಮಾಡ್ತಾ ಇರುವಂತಹ ಒಂದು ದುಷ್ಟ ನಾಟಕ ಇದು. ಹಾಗಾಗಿನೇ ಬಾಗಲಕೋಟೆಯಲ್ಲಿರುವಂತಹ ವಿದ್ಯಾವಂತರು, ಪ್ರಜ್ಞಾವಂತರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಈಗಾಗಲೇ ಕೆಆರ್ಎಸ್ ಪಕ್ಷದ ಹೋರಾಟವನ್ನ ನೀವು ನೋಡಿದ್ದೀರಾ. ಇಲ್ಲಿ ಬಂದಿರೋರಿಗೆ ನಾವು ಬೆಳಿಗ್ಗೆನೆ ಬಾಟ್ಲು ಕೊಟ್ಟು ಬಿರಿಯಾನಿ ತಿನ್ನಿಸಿ ಕರ್ಕೊಂಡ್ ಬಂದಿದೀವಲ್ರೇನ? ಯಾವ್ದಾದ್ರೂ ರಾಜಕೀಯ ಪಕ್ಷಕ್ಕೆ ಇವತ್ತು ಕರ್ನಾಟಕದಲ್ಲಿ 10 ಆಗಲಿ 50 ಆಗಲಿ 100 ಆಗಲಿ ಬಿರಿಯಾನಿ ಕೊಡದೆ, ಹೆಂಡ ಕೊಡದೆ ಈ ತರಕ್ಕೆ ಜನ ಸೇರಿಸುವಂತ ತಾಕತ್ತಿದೆಯಾ? ಜಾತಿ ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಆವಾಗ್ಲೂ ಕೊಡಬೇಕು ಖರ್ಚಿಗೆ. ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು, ನೀವು ರಾಜ್ಯದ ಮೂಲೆಗಳಿಂದ ಬಂದಿದ್ದೀರಾ. ಇದನ್ನ ನೋಡಿನಾದ್ರೂ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಮತದಾರರು ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈ ಚುನಾವಣೆಯಲ್ಲಿ ಆ ಕಡೆ ಕಾಂಗ್ರೆಸ್, ಈ ಕಡೆ ಬಿಜೆಪಿ ಇಬ್ಬರು ಹೇಮಿ ಏನ್ ಮಾಡ್ತಾರೆ? ಹಂಚ್ತಾರೆ. ಈಗಾಗಲೇ ಹಂಚಿಕೆ ಆಗಿದೆ ಬಹುತೇಕ ಕಡೆಗಳಲ್ಲಿ. ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಮೇಟಿ ಇಲ್ಲಿದ್ದಂತಹ ಮಾಜಿ ಸಚಿವರು ಯಾಕೆ ಅವ್ರು ರಾಜೀನಾಮೆ ಕೊಟ್ಟೋಣ? ಯಾಕಪ್ಪ ನಿಮ್ಮ MLA ರಾಜೀನಾಮೆ ಕೊಟ್ಟಿದ್ದು 6-7 ವರ್ಷದಿಂದ ಯಜಮಾನ್ರೆ? ಕಿತಾಪತಿ ಏನ್ ಕಿತಾಪತಿ? ಅದೇ ಏನ್ ಕಿತಾಪತಿ ಮಾಡಿದ್ರು? ಲೈಂಗಿಕ ಹಗರಣ. ಇವತ್ತು ನಮ್ಮ ಬಹುತೇಕ MLAಗಳು ಅವ್ರ ಹತ್ರ ಏನೋ ಕೆಲಸ ಕೇಳ್ಕೊಂಡು ಬರೋ ಹೆಣ್ಮಗಳನ್ನ ಎಲ್ಲ ಕರೀತಾರಪ್ಪ, ಮನ್ಸಿಗೆ ಕರೀತಾರೆ. ಸರಿ ತಾನೆ? ಏನ್ ನಿಮ್ಮ ಹೆಸರು? ದೇಸಾಯಿ. ಏನ್ ದೇಸಾಯಿ? ಬಸವಂತ ದೇಸಾಯಿ. ಅವ್ರು ಹೇಳಿದ್ರು ಲೈಂಗಿಕ ಹಗರಣ. ಇವತ್ತು ಬೆಂಗಳೂರು ಕಡೆ ಒಂದಷ್ಟು ವಿಶೇಷವಾದ MLAಗಳಿದ್ದಾರೆ, MLA ಅಥವಾ ಮಾಜಿ MLAಗಳು. ಅವ್ರ ಹತ್ರ ಗಂಡಸರು ಹೋಗೋದಿಲ್ಲ, ಅವ್ರನ್ನು ಗಂಡಸರನ್ನು ಮಂಚಿಗೆ ಕರೀತಾನೆ ಆ MLA, ಗಂಡಸಾದ MLA. ಇನ್ನು ಹೆಂಗಸರಂತೂ ಬಹುತೇಕ ಕಡೆಗಳಲ್ಲಿ ಯಾವುದೇ MLA ಆಫೀಸ್ಗೆ ಹೋದ್ರೆ ಹೆಂಗಸರು ಅವರು ಮಾನ ಮರ್ಯಾದೆ ಇಟ್ಕೊಂಡು ಆಚೆಗೆ ಬರ್ತಾರೆ ಅಂತ ಗಾತ್ರಿ ಇಲ್ಲ. ಇದೇನ್ರಪ್ಪ? ಏನು ಒಬ್ಬೊಬ್ಬ ಅಲ್ಲ, ಲಂಪಟರು, ವ್ಯಭಿಚಾರಿಗಳು, ಕುಲ ಕಂಟಕರು ಇವತ್ತು ನಮ್ಮ ಬಹುತೇಕ MLAಗಳು. ಮೊನ್ನೆ 10 ಜನ 11 ಜನ ಸತ್ತೋದ್ರು IPL ಅಲ್ಲಿ. ಆ IPL ಸತ್ತೋದ್ಮೇಲೆ ಏನು ಬಿಜೆಪಿ ಅವರು, JDS ಅವರು ಲಭ ಅಂತ ಬಾಯ್ ಪಡ್ಕೊಂಡ್ರು ಅಲ್ವೇನ್ರಪ್ಪ? ಇವತ್ತು ಬದ್ಮಾಶ್ಗಳು ಕ್ಯೂ ನಿಂತಿದ್ದಾರೆ. ಏನಕ್ಕೆ? ಟಿಕೆಟ್ಗೆ, ಫ್ರೀ ಟಿಕೆಟ್, ಬಿಟ್ಟಿ ಟಿಕೆಟ್ಗೆ. ನಾಲಾಯಕಗಳು, ಬದ್ಮಾಶ್ಗಳು. ಇವರಿಗೆ ಮಾನ ಮರ್ಯಾದೆ ಇರ್ತರು ಅಂತಾರೆ MLAಗಳನ್ನ. ಬರುತ್ತೆ ಜನ ಹಾದಿ ಬೀದಿನಲ್ಲಿ ನೇಪಾಳದಲ್ಲಿ ಮಾಡ್ದಂಗೆ ಈ ಕಡು ಭ್ರಷ್ಟ ಜನದ್ರೋಹಿ ಲಂಪಟ ವ್ಯಭಿಚಾರಿ ಕಳ್ಳ MLAಗಳನ್ನ ಹಾದಿ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಹೊಡಿತಾರೆ. ನೇಪಾಳದಲ್ಲಿ ಆಯ್ತೋ ಇಲ್ವೋ? ಶ್ರೀಲಂಕಾದಲ್ಲಿ ಆಯ್ತೋ ಇಲ್ವೋ? ಕರ್ನಾಟಕದಲ್ಲೂ ಅದಕ್ಕೆ ಮುನ್ನುಡಿ ಈಗಾಗಲೇ ಬರೆಯಲಾಗಿದೆ. ಎಚ್ಚೆತ್ತುಕೊಂಡ್ರೆ ಸರಿ ಈ JCB ಪಕ್ಷಗಳ ಬದ್ಮಾಶ್ ರಾಜಕಾರಣಿಗಳು. ಇಲ್ಲ ಅಂದ್ರೆ ಹಾದಿ ಬೀದಿನಲ್ಲಿ ಜನ ಇವರನ್ನ ಹಟ್ಟಾಡಿಸ್ಕೊಂಡು ಹೊಡಿತಾರೆ. ಅಂತಹ ಸಂದರ್ಭದಲ್ಲಿ ಇವೆಲ್ಲ ತಿಳ್ಕೊಂಡಿರುವಂತಹ ಜನತೆ ಏನ್ರಣ, ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕಿ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡು ನಿಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ.
ಕೊಡ್ತಾರಾ? ನಿಮ್ಮಿಷ್ಟ. ಮನೆಗೆ ಬಲವಂತವಾಗಿ ತಂದು ಕೊಡ್ತಾರೆ. ಇನ್ನೊಂದಷ್ಟು ಜನ ಇದ್ದಾರೆ, ಅದೇನೋ ನಮ್ಮಲ್ಲಿ ಒಂದು ಗಾದೆ ಇದೆ, ಬಿಟ್ಟಿ ಊಟ ಅಂದ್ರೆ ಮೈಯೆಲ್ಲ ಹಸುವು ಅಂತ. ಆ ತರಕ್ಕೆ ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಬಾಗಿಲು ತಗೊಂಡಿರ್ತಾರೆ. ಅವರು ಬರ್ತಾರಲ್ಲ ಹಂಚೋದಿಕ್ಕೆ, ಅವ್ರು ಬಂದಾಗ ಅಕಸ್ಮಾತ್ ಬಾಗಿಲು ಹಾಕಿದ್ರೆ ಹೋಗ್ಬಿಡ್ತಾರೇನೋ ಅಂತ. ಅಲ್ವೇನಣ್ಣ? ನೀವು ಹಂಗೆ ಮಾಡ್ತೀರನ್ರಪ್ಪ? ಚಪ್ಪಲಿ ತಗೊಂಡು ನೋಡಿರಯ್ಯ ಒಂದ್ಸಲ ಲೋಫರ್ಗಳನ್ನ. ಚಪ್ಪಲಿ ತಗೊಂಡು ರಪ 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 ಅಂತ ಈ ಹಣ ಹಂಚೋದಿಕ್ಕೆ, ಎಣ್ಣ ಕುಡ್ಸೋದಿಕ್ಕೆ ಬಂದವ್ರನ್ನ ಹೊಡೆದ್ರೆ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಹೊಡಿಬೇಕು ಲೋಫರ್ಗಳನ್ನ. ಆವಾಗ ಮಾನ ಮರ್ಯಾದೆಯಿಂದ ಚುನಾವಣೆ ಮಾಡ್ತಾರೆ. ನಮ್ಮ ಚುನಾವಣಾ ಆಯೋಗ ಅನ್ನೋದೇನಿದೆ ಅದು ಕೇವಲ ಜೆಸಿಬಿ ಪಕ್ಷಗಳ ಭ್ರಷ್ಟಾಚಾರಕ್ಕೆ ಸಾಥ್ ಕೊಡ್ತಾ ಇರುವಂತಹ ಒಂದು ಜನದ್ರೋಹಿ ಸಂಸ್ಥೆ ಅದು. ಅದು ಜನಪರವಾದ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂತಹ ಸಂಸ್ಥೆ ಅಲ್ಲ. ಹಾಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಇವತ್ತು ನಮ್ಮ ಅಭ್ಯರ್ಥಿ ಇರುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಟೆಕ್ನಿಕಲ್ ಕಾರಣಕ್ಕಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತವಾಯಿತು. ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ನಾಗರಾಜ್ ಕಲ್ಕುಟ್ಗಾರ್ ಅನ್ನುವಂತಹ ಅಭ್ಯರ್ಥಿಗೆ ನಮ್ಮ ಪಕ್ಷದ ಸೈನಿಕರು ಪ್ರಚಾರ ಮಾಡ್ತಾ ಇದ್ದಾರೆ. ನಾಗರಾಜ್ ಕಲ್ಕುಟ್ಗಾರ್ ಈಗಾಗಲೇ 2-3 ಚುನಾವಣೆಯನ್ನ ಇದೇ ಕ್ಷೇತ್ರದಲ್ಲಿ ನಿಂತವ್ರು. ಅಲ್ವೇನಪ್ಪ ಎಷ್ಟಪ್ಪಾಯ್ತು? MLA ಗೆ 3ನೇ ಸಲ ಸ್ಪರ್ಧೆ ಮಾಡ್ತಿರೋದು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೂ ಒಮ್ಮೆ ಸ್ಪರ್ಧೆ ಮಾಡಿದ್ದಂತವ್ರು ಇದೇ ಬಾಗಲಕೋಟೆ ಅವರು, ಬೇರೆ ಎಲ್ಲೋ ಬಂದಿದ್ದಲ್ಲ. ಇಂಜಿನಿಯರಿಂಗ್ ಮಾಡಿಕೊಂಡು MS ಮಾಡ್ಕೊಂಡಿರುವಂತಹ ಒಬ್ಬ ವಿದ್ಯಾವಂತ. ಅವ್ರಿಗೇನೋ ಒಂದು ತರಹದ ಹುಚ್ಚು, ನಮ್ಮಾಗೇನೆ, ನಮ್ಗಿಂತ ಇನ್ನು ಬೇರೆ ತರದ್ದೇ ಹುಚ್ಚು ಅವ್ರಿಗೆ. ಪಾದಯಾತ್ರೆ ಮಾಡೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಯಾವುದೋ ಜನಪರ ಹೋರಾಟದಲ್ಲಿ ಪಾಲ್ಗೊಳ್ಳೋದು, ಒಂಥರ ಹೀರೋ. ನಾವ್ ಯಾರು ಬೇಕು ಅಂತೀವಿ? ಲೀಡರ್ ಬೇಕು ಅಂತೀವಿ. ಆದ್ರೆ ನಮ್ಮ ಮಧ್ಯದಲ್ಲಿ ಹೀರೋಗಳು ಇರ್ತಾರೆ. ಅವರು ಹೀರೋ ಇಂದ ಲೀಡರ್ ಆಗ್ಬೇಕು ಅಂದ್ರೆ ಅವರು ಬದಲಾಗಬೇಕು, ಜನನು ಅವರನ್ನ ಬೆಂಬಲಿಸಬೇಕು. ಇವತ್ತು ಈ ಮೇಟಿ ಮಗನ ತರಕ್ಕೋ ಚರಂತಿ ಮಠ ತರಕ್ಕೋ ಹಣ ಹಂಚೋದು ಅಥವಾ ಚುನಾವಣಾ ಅಕ್ರಮಗಳನ್ನ ಮಾಡುವಂತದನ್ನ ನಾವು ಅವಕಾಶ ಇದ್ರೂ ಮಾಡೋದಿಲ್ಲ. KRS ಪಕ್ಷ ಅದನ್ನ ವಿರೋಧಿಸುತ್ತೆ. ಅಂತಹ ರೀತಿಯಲ್ಲಿ ನಾವು ಇಲ್ಲಿ ತನಕ ಚುನಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಯೋಗ್ಯರನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಜನ ನಮಗೆ ಅಲ್ಲಲ್ಲಿ ಒಂದಷ್ಟು ಬೆಂಬಲಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಹಣಕ್ಕೋ ಹೆಂಡಕ್ಕೋ ಜಾತಿಗೋ, ಈ ಜಾತಿ ಅನ್ನೋದು ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ಜಾತಿ ಮಾಡಿರುವಷ್ಟು ತಾರತಮ್ಯ, ನಮ್ಮ ಜಾತಿ ವ್ಯವಸ್ಥೆ ಮಾಡಿರುವಷ್ಟು ಮೋಸ, ಜಾತಿ ವ್ಯವಸ್ಥೆ ಮಾಡಿರುವಷ್ಟು ಶೋಷಣೆ ಇನ್ಯಾವ ಈ ದುಡ್ಡು ಕೂಡ ಮಾಡಿಲ್ಲ. ಅದಕ್ಕೆ ತಾನೇ ಬಸವಣ್ಣ ಇಲ್ಲಿ ಹುಟ್ಟು ಬಂದಿದ್ದು. ಎಲ್ಲಪ್ಪ ಬಸವಣ್ಣನ ಕರ್ಮಭೂಮಿಯ ಜನ್ಮಭೂಮಿ ಯಾವುದು? ಅವಿಭಜಿತ ಬಿಜಾಪುರ ಜಿಲ್ಲೆ ಕೂಡಲ ಸಂಗಮ ಅಲ್ಲ, ಬಸವಣ್ಣ ಬಾಗೇವಾಡಿ ಊರಲ್ಲಿ ಬಸವಣ್ಣ ಹುಟ್ಟಿದ್ದು. ಅದು ಇವತ್ತು ಬಸವಣ್ಣನ ಬಾಗೇವಾಡಿ ಅಂತಾಗಿದೆ. ಕರ್ಮಭೂಮಿಯಲ್ಲಿ ಬೀದರ್ನ ಕಲ್ಯಾಣ ಅನ್ನುವಂತಹ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ. ಅದಕ್ಕೆ ಇವತ್ತು ನಾವು ಪ್ರೀತಿಯಿಂದ ಏನಂತೀವಿ? ಬಸವ ಕಲ್ಯಾಣ ಅಂತೀವಿ. ಆವತ್ತಿಗೆ 900 ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಂತಹ ಬಸವಣ್ಣನ ಪುಣ್ಯಭೂಮಿ ಈ ನಾಡು. ಆದ್ರೆ ಇವತ್ತಿಗೂ ಜಾತಿ ಬಿಟ್ಟಿದೀವಾ? ಕನಕದಾಸರು ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ, ಆತ್ಮಾಂತರಾತ್ಮ ನೆಲೆಯಾದಿ ಕೇಶವ, ಆತ ನುಲಿದ ಮೇಲೆ ಯಾತರ ಕುಲವಯ್ಯ. ಯಾರನ್ನ ಹೇಳಿದ್ರು? ಕನಕದಾಸರ ಕುಲಸ್ಥರು ಅಂದ್ಕೊಳ್ಳುವಂತವರು, ಬಸವಣ್ಣನ ಕುಲಸ್ಥರು ಅಂದ್ಕೊಳ್ಳುವಂತವರು, ಕುವೆಂಪುರವರ ಕುಲಸ್ಥರು ಅಂದ್ಕೊಳ್ಳೋರು, ಗಾಂಧಿಯ ಕುಲಸ್ಥರು ಅಂದ್ಕೊಳ್ಳುವಂತವರು. ನಾವು ಬಿಟ್ಟಿದೀವ ನಮ್ಮ ಸಣ್ಣತನಗಳನ್ನ, ಜಾತಿ ವ್ಯಾಮೋಹವನ್ನ? ನಮ್ಮ ಜಾತಿಯವನು ಪರಮ ವ್ಯಭಿಚಾರಿ ಆಗಿದ್ರು ಅವನಿಗೆ ನಮ್ಮ ಓಟು, ಅವನು ಪರಮ ಭ್ರಷ್ಟ ಆಗಿದ್ರು ಅವನಿಗೆ ನಮ್ಮ ಓಟು. ದೇಶ ಉದ್ಧಾರ ಆಗುತ್ತೇನ್ರಪ್ಪ? ಆಗುತ್ತೇನ್ರಣ? ಕಳ್ಳರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಟ್ಟರೆ ಕಳ್ತನ ನಿಲ್ಲುತ್ತೇನ್ರಣ? ನಿಲ್ಲಲ್ಲ. ಹಾಗಾಗಿ ಇವತ್ತು ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ. ನಾಗರಾಜ್ ಕಲ್ಕುಟ್ಗಾರ್ ಒಬ್ಬ ವಿದ್ಯಾವಂತ ಯುವಕ. ಕ್ರಮ ಸಂಖ್ಯೆ 6 ಸಿಟಿ ಗುರುತು. ಯಾವ್ದು ನಮ್ಮ ಗುರುತು? ಸಿಟಿ. ಇಲ್ಲೊಂದು ಎಲ್ಲ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿರೋ ಏನೋ ದಡ್ರ, ಅವ್ರೇನ್ ದಡ್ರ, ಇಲ್ಲಿರೋ ಅಂಗಡಿಯವರು ದಡ್ರೇನಪ್ಪ? ನೀವು ಕಣ್ ಕಾಣಿಸ್ತಾ ಇದೆಯಲ್ವಾ? ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದೆಯಲ್ವಾ? ಇಲ್ಲನ್ನ ಯಾವನಾದ್ರೂ ಬಿಜೆಪಿ ಅವನೋ ಕಾಂಗ್ರೆಸ್ ಅವನೋ ಬಂದು ಅದನ್ನ ಸರಿ ಮಾಡಿಸಿದ್ನಾ? ನಮ್ಗೆ ಆ ಶಕ್ತಿ ಇದೆ. ಆದರೆ ಎಲೆಕ್ಷನ್ ನಲ್ಲಿ ಹಣಕ್ಕೆ ಹೆಂಡಕ್ಕೆ ಓಟ್ ಹಾಕುವ ಜನರಿಂದ ಏನು ಬದಲಾವಣೆ ಆಗಲ್ಲ. ಇವ್ರು ಬದಲಾಗಬೇಕು. ಏನವ? ನಿನಗಲ್ಲ, ನೀನು ಓಟ್ ಹಾಕೊಳ್ತಿರೋದು ಯಾರಿಗೆ? ನಿನ್ನ ಮಕ್ಕಳ ಭವಿಷ್ಯಕ್ಕೆ.
ರಾಜಕಾರಣ ಪವಿತ್ರವಾದದ್ದು. ಅವರೇನೆ ರಸ್ತೆ ಹೇಗಿರಬೇಕು, ಶಾಲೆ ಹೇಗಿರಬೇಕು, ಏನು ಉದ್ಯೋಗ ಸಿಗಬೇಕು, ನಾವು ಬೆಳೆದಂತ ಬೆಳೆಗೆ ಅಂತ ಬೆಲೆ ಸಿಗಬೇಕು ಅಂತ ತೀರ್ಮಾನ ಮಾಡೋದು ಯಾರವ? ರಾಜಕಾರಣಿಗಳವ. ಅಂತ ರಾಜಕಾರಣಿಗಳನ್ನ ಆಯ್ಕೆ ಮಾಡುವಾಗ ನಾವು ಹುಷಾರಾಗಿರ್ಬೇಕೋ ಬೇಡವ? ಎಚ್ಚರದಿಂದ ಆಯ್ಕೆ ಮಾಡಬೇಕೋ ಬೇಡವ? ದಯವಿಟ್ಟು ಅದನ್ನ ಮಾಡ್ರಿ. ಇಲ್ಲಿ ಏನ್ ಮಾಡಿದ್ದಾರೆ ಕೇವಲ ಒಂದು ಫೋನಲ್ಲಾಗಿದೆ. ನಮ್ಮ ಜೀವನ ನೆನ್ನೆಯಲ್ಲೆಲ್ಲ ಹೋಗಿ ಇದಂತೂ ಬಾಗಲಕೋಟೆ ಮೊದಲಿಂದಾನು ಕಚಡ ಊರೇ ಒಂದು ರೀತಿಲಿ ಕೊಳಚೆ, ಅಲ್ಲಲ್ಲಿ ಕೊಳಚೆ, ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಹಳೆ ಊರಲ್ಲಿ ಸಮಸ್ಯೆಗಳು ಇರುತ್ತೆ. ಆದ್ರೆ ಪರಿಹಾರ ಮಾಡೋದಕ್ಕಾಗುತ್ತೋ ಇಲ್ಲಪ್ಪ? ಒಳಚರಂಡಿಗಳು ಅಂಡರ್ಗ್ರೌಂಡ್ ಸುಯೇಜ್ ಮಾಡೋದಕ್ಕಾಗುತ್ತೋ ಇಲ್ವೋ? ಮಾಡೋದಿಲ್ಲ. ದುಡ್ಡು ಮಾತ್ರ ಆಗ್ಬಿಟ್ಟಿರುತ್ತೆ, ದುಡ್ಡು ಕೊಟ್ಟು ತಿಂದು ಬಿಟ್ಟಿರ್ತಾರೆ. ಇವತ್ತು ಅಂತಹ ಸಂದರ್ಭದಲ್ಲಿ ಜನಕ್ಕಿರುವಂತ ಏಕೈಕ ಆಯ್ಕೆ ಕೆಆರ್ಎಸ್ ಪಕ್ಷ ಮಾತ್ರ. ಇಡೀ ರಾಜ್ಯದಲ್ಲಿ ಇವತ್ತು ಈ ಟಿ ಶರ್ಟ್ ಹಾಕೊಂಡಿರುವಂತವ್ರು ಹೋದ್ರೆ ಯಾವನಾದ್ರೂ ಸರ್ಕಾರಿಯ ಅಧಿಕಾರಿಗೆ ಲಂಚ ತಗೊಳ್ಳೋ ಧೈರ್ಯ ಇದೆಯಾ? ಪೊಲೀಸ್ ಅಧಿಕಾರಿಗೆ ದಬ್ಬಾಳಿಕೆ ಮಾಡೋ ಧೈರ್ಯ ಇದೆಯಾ? ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಂತ ಪೊಲೀಸರೆಲ್ಲ ಮಾನ ಮರ್ಯಾದೆ ಕಳ್ಕೊಂಡು ಇವತ್ತು ಮರ್ಯಾದೆ ಕಳ್ಕೊಂಡು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾ ಇಲ್ವಾ? ನಾವು ಯಾವತ್ತೂ ಸಂವಿಧಾನವನ್ನ, ನ್ಯಾಯ, ಕಾನೂನನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅದೇ ಕಾಂಗ್ರೆಸ್ ಬಿಜೆಪಿಯ ಚೇಲ ಅವರು ಏನ್ ಮಾಡ್ತಾರೆ? ಸಾಹೇಬ್ರೆ ಒಂದು ಡೀಲ್ ಆಗಿದೆ, ಬನ್ನಿ ಬಾರ್ಗೆ ಅಂತಾರೆ. ಎಲ್ಲಿಗೆ? ಬಾರ್ಗೆ. ಆಮೇಲೆ ಸಾಹೇಬ್ರೆ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ, ಮಾಲ್ ಬಂದೈತೆ. ಏನ್ ಬಂದಿದೆ? ಮಾಲ್ ಬಂದಿದೆ. ಡ್ರಗ್ಸು, ಹೆಣ್ಮಕ್ಳು, ದುಡ್ಡು ಎಲ್ಲ ಸಪ್ಲೈ ಮಾಡಿ ಈ ಅಧಿಕಾರಿಗಳನ್ನ ಒಲಿಸಿಟ್ಕೊಂಡಿರ್ತಾರೆ. ಅದದು ಆಮೇಲೆ ಏನ್ ಮಾಡ್ತಾರೆ? ವಿಡಿಯೋ ಮಾಡ್ತಾರೆ. ಆಮೇಲೆ ಬ್ಲಾಕ್ ಮೇಲ್ ಮಾಡ್ತಾರೆ. ಮೊನ್ನೆ ಆ ಡಿಕೆ ಯಾರು ಪುಣ್ಯಾತ್ಮ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಯಾರಪ್ಪ? ಡಿಕೆ ಶಿವಕುಮಾರ್ ಮುನ್ರಾತ್ ನಂಗೆ ಏನ್ ಹೇಳಿದ್ದು? ನೀನು ಏಡ್ಸ್ ಇಂಜೆಕ್ಷನ್ ಚುಚ್ಚೋಕ್ ಹೋಗಿದ್ದೆ ಅಶೋಕನಿಗೆ. ಆ ಅಶೋಕನಿಗೂ ಮಾನ ಮರ್ಯಾದೆ ಇಲ್ಲ, ಮುನ್ರತ್ನಿಗೂ ಇಲ್ಲ, ಡಿಕೆ ಶಿವಕುಮಾರ್ಗೂ ಇಲ್ಲ, ಸಿದ್ದರಾಮಯ್ಯಗೂ ಇಲ್ಲ, 224 MLAಗಳಲ್ಲಿ ಯಾರಿಗೂ ಇಲ್ಲ. ಇದ್ದಿದ್ರೆ ಆ ರೇವಣ್ಣ ಆಗ್ಲಿ ಮುನ್ರತ್ನ ಆಗ್ಲಿ ಒಳಗಡೆ ಬಂದಿದ್ರೆ ಪದ್ಮಾಶ್ ಆಚೆ ಹೋಗುವಿಲ್ಲ, ನಾವಾಚೆ ಹೋಗ್ತೀವಿ ಅಂತ ಇದ್ರು. ಇಲ್ವೇನ್ರಪ್ಪ? ಮಗನ ಜೊತೆ ಹೋಗಿ ಹೆಣ್ಮಗಳನ್ನ ರೇಪ್ ಮಾಡಿದಂತ ದೇವೇಗೌಡರ ಮಗ ರೇವಣ್ಣ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಯಾವನ್ಗಾದ್ರೂ MLA ಮನಸ್ಸಿದೆ ಅಂದ್ರೆ ಅವನ ಮನುಷ್ಯನ ಮೃಗನ? ಮುಖ್ಯಮಂತ್ರಿಗಳಿಗೆ, ಮಾಜಿ ಮಂತ್ರಿಗಳಿಗೆಲ್ಲ ಏಡ್ಸ್ ಇಂಜೆಕ್ಷನ್ ಕಿತ್ತಾನೆ ಅಂತ ರೆಕಾರ್ಡೆಡ್ ಅದು. ಯಾರು? ಉಪಮುಖ್ಯಮಂತ್ರಿ, ಸನ್ಮಾನ್ಯ ಜವಾಬ್ದಾರಿಯುತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿರುವಂತಹ ಮಾತು. ಅಂತಹ ಮುನಿರತ್ನನ್ನ ಅಸೆಂಬ್ಲಿಯಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವ MLAಗೆ 524 MLAಗಳನ್ನು ಬದ್ಮಾಶ್ಗಳು, ಅಯೋಗ್ಯರು, ನೀಚರು, ಪರಮ ವಿಚಾರಿಗಳು, ತಲೆ ಹಿಡುಕರು. ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಕಾಸಿಗಾಗಿ ಪ್ರಶ್ನೆಗಳು, ಕ್ಯಾಶ್ ಫಾರ್ ಕ್ವಶನ್ಸ್ ಅಂತ ಒಂದು ದೊಡ್ಡ ಬಂತು. ಯಾರ ಟೈಮಲ್ಲಿ? ಅದು ವಾಜಪೇಯಿ ಟೈಮಲ್ಲಿ ತಾನೆ ಬಂತು. 11 ಜನ ಅನ್ಸುತ್ತೆ, 11 ಜನ MP ಗಳನ್ನ ಇಡೀ ಪಾರ್ಲಿಮೆಂಟ್ ಸಸ್ಪೆಂಡ್ ಮಾಡಾಕ್ತು. ಇಲ್ಲಿ ಮುನಿರತ್ನನ್ನ, ರೇವಣ್ಣನನ್ನ ಅಸೆಂಬ್ಲಿ ಒಳಗಡೆ ಬರೋದಕ್ಕಾಗೋಂಗ್ ಮಾಡಕ್ಕಾಗ್ತಿರ್ಲಿಲ್ಲನಪ್ಪ ನಮ್ಮ MLAಗಳಿಗೆ. ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಇಂತಹ ಆರೋಪಿತರು, ಕಳಂಕಿತರು, ನೀಚ ವ್ಯಕ್ತಿತ್ವದವರು ನಮ್ಮ MLAಗಳಾಗಿರಬಾರದು. ಒಬ್ಬನಾದ್ರೂ ಧ್ವನಿ ತೆಗೆದ್ನಾ? ಅದು ಪುಣ್ಯಾತ್ಮ ಡಿಕೆ ಶಿವಕುಮಾರ್ ಅವ್ರು ಚೆನ್ನಾಗಿರ್ಲಿ. ಯಾರು? ಡಿಕೆ ಶಿವಕುಮಾರ್. ಒಬ್ಬೊಬ್ಬ ಡಿಕೆ ಶಿವಕುಮಾರ್ ಹೇಳಿದ್ರು ವಿಚಿತ್ರ ವಿಶೇಷ. ಅದಕ್ಕೇನೆ ಅವ್ರ ಹೊಟ್ಟೆ ಹೆಂಗಿರ್ಲಿ, ತಣ್ಣಗಿರ್ಲಿ. ಅವರಾದ್ರೂ ಒಂದಷ್ಟು ವಿಚಾರ ಎತ್ತಿದ್ದಾರೆ. ಮಿಕ್ಕವ್ರು ಯಾರಾದ್ರೂ ಮಾತಾಡಿಲ್ಲ. ಹಾಗಾಗಿ ಇನ್ನು ಮೇಟಿ ಮಗನ್ ಕಳ್ಸಿದ್ರು ಅಷ್ಟೇ, ಚಾಮನೂರು ಶಿವಶಂಕರಪ್ಪನ ಮೊಮ್ಮಗನ್ ಕಳ್ಸಿದ್ರು ಅಷ್ಟೇ. ಇವರ ಯೋಗ್ಯತೆ ಇಷ್ಟೇ. ಎಷ್ಟು? ಇಷ್ಟೇ. ಹಾಗಾಗಿ ನಾನು ಸ್ವಲ್ಪ ಸುದೀರ್ಘವಾಗಿ ಯಾಕೆ ಮಾತಾಡಿದೆ ಅಂದ್ರೆ, ನಾವು ಇಲ್ಲಿ ಮಾತಾಡ್ತಿರೋದನ್ನ ಇಲ್ಲಿ ಅಕ್ಕಪಕ್ಕ ಇರೋರು ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ಕೇಳ್ತಾ ಇಲ್ವೇನ? ಎಷ್ಟು ಜನರು ಲೈವ್ ಮಾಡ್ತಾ ಇದ್ದೀರಾ? 100,000 ಜನ ಇವತ್ತು ಅದನ್ನ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಲಕ್ಷಾಂತರ ಜನ ಅದನ್ನ ಇವತ್ತು ಸಂಜೆ ಒಳಗಡೆ ನೋಡ್ತಾರೆ. ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 5,000 ಜನರನ್ನ ಸೇರಿಸಿ ನಾವು ಭಾಷಣ ಮಾಡಿದ್ರೆ ಎಷ್ಟು ಜನಕ್ಕೆ ವಿಚಾರ ಮುಟ್ಟುತ್ತೋ ಅಷ್ಟು ಜನಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಲೈವ್ ಮುಟ್ಟುತ್ತೋ ಇಲ್ವೋ? ಹಾಗಾಗಿ ಇಲ್ಲಿರೋರಿಗೆ, ಇಲ್ಲಿ ಓಡಾಡ್ತಿರೋರ್ಗೆ ಅಷ್ಟೇ ಅಲ್ಲ ನಾವು ಮಾತಾಡ್ತಿರೋದು. ಯಾರಿಗೆ? ರಾಜ್ಯದ ಜನಕ್ಕೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ, ಮೂಲೆಗಳಲ್ಲಿ, ಮನೆಗಳಲ್ಲಿ ಕೂತಿರುವಂತಹ ಮತದಾರರಿಗೆ, ಅವರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ, ಸ್ವಲ್ಪ ಮಾನ ಮರ್ಯಾದೆಯಿಂದ ನಾವು ಮತದಾರರು ನಡ್ಕೊಳ್ಬೇಕು. ಯಥಾ ರಾಜ ತಥಾ ಪ್ರಜಾ. ರಾಜ ಇದ್ದಂಗೆ ಜನರು ಅಂತ ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವ ಇದ್ದಾಗ. ಇವಾಗ ಯಥಾ ಪ್ರಜಾ ತಥಾ ರಾಜ್ಯ. ನಾವೇನೆ ಹಲ್ಕಾ ಕೆಲಸ ಮಾಡಿ ಹಲ್ಕಾಗಳ ತರ ನಡ್ಕೊಂಡು ಹಲ್ಕಾಗಳು ಓಟ್ ಹಾಕಿದ್ರೆ ಹಲ್ಕಾಗಳಲ್ಲದೆ ನಮ್ಗೆ ಶ್ರೀರಾಮಚಂದ್ರ ಹುಟ್ಟು ಬರ್ತಾನ? ಶ್ರೀರಾಮಚಂದ್ರ ಬಂದು ಆಡಳಿತ ಮಾಡ್ತಾನ? ರಾಮರಾಜ್ಯ ಆಗುತ್ತಾ?
ಏನಪ್ಪ ರಾವಣನ ಗೆಲ್ಸ್ಬಿಟ್ಟು ಕೀಚಕನ್ನ ಗೆಲ್ಸ್ಬಿಟ್ಟು ಇವ್ರ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬಾರ್ದು ಅಂದ್ರೆ ಆಗುತ್ತೇನ್ರಣ್ಣ? ಮಾಡೋದೇ ಅದೇ ಅಲ್ಕಾ ಕೆಲಸ. ಅವರು ನಾವು ಮಾಡ್ತಿರೋದೇನು, ಅಲ್ಕಾಗಳಿಗೆ ಓಟ್ ಹಾಕಿ ಆಶೀರ್ವಾದ ಮಾಡ್ತಾ ಇದೀವಿ. ಅದನ್ನು ಹೆಂಗೆ ಬಿಟ್ಟಿನೋ ಅವರು ನಮ್ಮನ್ನ ಸುಲಿಗೆ ಮಾಡಿರೋ ದುಡ್ಡನ್ನ ಮತ್ತೆ ವಾಪಸ್ಸು ನಮಗೆ ಕೊಡುವಾಗ ದಾನ ಅಂತ ನೋಡ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಸುದೀರ್ಘವಾಗಿ ಮಾತಾಡಿದ್ದೀನಿ. ಇವೆಲ್ಲ ಯೋಚನೆ ಮಾಡಿ ನಮ್ಮ ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರು ಇದ್ದಾರೆ. ಬಹಳ ಜವಾಬ್ದಾರಿಯಿಂದ ಮತ್ತು ಮುತುವರ್ಜಿಯಿಂದ ನಮ್ಮ ವಿಜಯ್ ಕುಮಾರ್ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಬಾಗಲಕೋಟೆ ಮತ್ತು ಬಿಜಾಪುರದ ಜಿಲ್ಲಾ ಉಸ್ತುವಾರಿಗಳು, ಹಾಗೇನೆ ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಬಂದಿದ್ದಾರೆ. ನಮ್ಮ ಜೀವನ್, ಕೃಷ್ಣ ರಾಥೋಡು, ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಬಿಜಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತವರು, ಇನ್ನು ಬೇರೆ ಬೇರೆ ಕೃಷ್ಣ, ಯಾರಪ್ಪ, ವೀರಭದ್ರಪ್ಪ, ಆನಂದ್, ಇತರ ರಾಜ್ಯ ಸಮಿತಿ 16 ಸದಸ್ಯರು ಕಳೆದ ಹಲವಾರು ದಿವಸಗಳಿಂದ ಇಲ್ಲಿದ್ದು ಮಾಡ್ತಾ ಇದ್ದಾರೆ, ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಯಾರೆಲ್ಲ ಬಂದಿದ್ದೀರಿ? KRS ನ ಸೈನಿಕರು ನೀವು ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಕ್ರಮ ಸಂಖ್ಯೆ 6 ಸಿಟಿ ಗುರುತು ಕ್ರಮ ಸಂಖ್ಯೆ 6 ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ ಕಷ್ಟದಿಂದ ಬಿಡುಗಡೆ, ಬೆಂಬಲಿಸಿ KRS ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ KRS ಪಕ್ಷದ ಅಭ್ಯರ್ಥಿ ನಾಗರಾಜ್ ಕಲ್ಕುಟ್ಗಾರ್ ಅವರಿಗೆ ಕ್ರಮ ಸಂಖ್ಯೆ 6 ಸಿಟಿ ಗುರುತು, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಜೈ KRS. ನಮಸ್ಕಾರ, ಥ್ಯಾಂಕ್ ಯು.